ಕೆಲವೇ ಕ್ಷಣಗಳಲ್ಲಿ ಈ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸಲಿದೆ. ನಭೋಮಂಡಲ ಚಂದ್ರಗ್ರಹಣಕ್ಕೆ ಕೌತುಕದಿಂದ ಕಾಯ್ತಿರುವಂಥದ್ದು. ಯಾಕೆಂದರೆ ಚಂದ್ರಗ್ರಹಣದ ಕೌತುಕಕ್ಕೆ ಸಾಕ್ಷಿಯಾಗಲಿದೆ ನಭೋಮಂಡಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವರ್ಷದ ಮೊದಲ ಚಂದ್ರಗ್ರಹಣ ಸ್ಪರ್ಶಕಾಲ ಆರಂಭ ಆಗುತ್ತೆ. ಮಧ್ಯಾಹ್ನ 3:20ಕ್ಕೆ ಗ್ರಹಣ ಆರಂಭ ಆಗುತ್ತೆ. ಗ್ರಹಣ ಸ್ಪರ್ಶಕಾಲ ಇದು. ಇನ್ನು ಗ್ರಹಣದ ಹಿನ್ನೆಲೆಯಲ್ಲಿ ದೇಗುಲದ ಬಾಗಿಲುಗಳು ಸಂಪೂರ್ಣ ಬಂದಾಗ್ತವೆ. ಬೆಂಗಳೂರು ಸೇರಿ ರಾಜ್ಯದ ಎಲ್ಲ ದೇಗುಲಗಳು ಕೂಡ ಬಂದಾಗ್ತಾ ಇದ್ದು, ರಾಜ್ಯದಲ್ಲಿ ಚಂದ್ರಗ್ರಹಣ ಕೆಲವು ಸಮಯ ಮಾತ್ರ ಗೋಚರವಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಕಾಡುಮಲ್ಲೇಶ್ವರ ದೇವಸ್ಥಾನ ಇರಬಹುದು, ಅಣ್ಣಮ್ಮ ದೇವಸ್ಥಾನ, ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಗ್ರಹಣದ ಬಳಿಕ ವಿಶೇಷ ಪೂಜೆ ನಡೆಯುತ್ತೆ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜಾ ಸಮಯ ಬದಲಾವಣೆಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ಈ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸಲಿದೆ. ನಭೋಮಂಡಲ ಚಂದ್ರಗ್ರಹಣ ಕೌತುಕಕ್ಕೆ ಸಾಕ್ಷಿಯಾಗಲಿದೆ. ಮಧ್ಯಾಹ್ನ 3:20ಕ್ಕೆ ಗ್ರಹಣ ಸ್ಪರ್ಶಕಾಲ. ಭಾರತದ ಬಹುತೇಕ ಭಾಗಗಳಲ್ಲಿ ಚಂದ್ರ ಗ್ರಹಣ ಹಿಡಿದ ಸ್ಥಿತಿಯಲ್ಲಿ ಉದಯಿಸುವುದರಿಂದ ಕರ್ನಾಟಕದಲ್ಲಿ ಸಂಜೆ ಸುಮಾರು 6:30ರಿಂದ 6:47ರವರೆಗೆ, ಅಂದರೆ 15ರಿಂದ 20 ನಿಮಿಷಗಳ ಕಾಲ ಮಾತ್ರ ಗ್ರಹಣದ ಅಂತ್ಯಭಾಗ ಗೋಚರವಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೂ ಕೂಡ ಗ್ರಹಣದ ಸ್ಪರ್ಶಕಾಲ ಮಧ್ಯಾಹ್ನ 3:20. ಇನ್ನು ಗ್ರಹಣದ ಮಧ್ಯಕಾಲ ಸಂಜೆ 5:04. ಗ್ರಹಣದ ಮೋಕ್ಷಕಾಲ ಸಂಜೆ 6:47. ಮೋಕ್ಷಕಾಲ ಗ್ರಹಣದ ಮೋಕ್ಷಕಾಲವಾಗಿರುತ್ತೆ. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಬಹುತೇಕ ದೇಗುಲಗಳಲ್ಲಿ, ಅಂದರೆ ಎಲ್ಲ ದೇಗುಲಗಳಲ್ಲೂ ಕೂಡ ಗ್ರಹಣದ ಸಂದರ್ಭದಲ್ಲಿ ದೇಗುಲಗಳ ಬಾಗಿಲು ಮುಚ್ಚಲಾಗಿರುತ್ತೆ. ಆ ನಂತರದಲ್ಲಿ ಗ್ರಹಣ ಮೋಕ್ಷವಾದ ಬಳಿಕ ದೇಗುಲವನ್ನು ಶುದ್ಧೀಕರಿಸಿ ಆ ಬಳಿಕ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತೆ. ಬೆಳಗ್ಗೆ ಅನೇಕ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆದವು. ಆದರೆ ಆ ನಂತರ ಮಧ್ಯಾಹ್ನ 3:20ಕ್ಕೆ ಗ್ರಹಣ ಸ್ಪರ್ಶಕಾಲ ಅಂತಂದಾಗ ಸುಮಾರು 12:00-12:30ವರೆಗೆಲ್ಲ ಕ್ಲೋಸ್ ಆಗಿಬಿಟ್ಟಿದ್ವು ದೇವಸ್ಥಾನಗಳು. ಇನ್ನು ಮತ್ತೆ ಗ್ರಹಣ ಮೋಕ್ಷಕಾಲ ಆದ ನಂತರದಲ್ಲಿ ರಾತ್ರಿ ಮತ್ತೆ ದೇಗುಲಗಳನ್ನು ಶುಚಿಗೊಳಿಸಿ ಆ ಬಳಿಕ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತೆ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ಬಹುತೇಕ ಧಾರ್ಮಿಕ ಸ್ಥಳಗಳೇನಿದೆ ಅಲ್ಲೆಲ್ಲ ಗ್ರಹಣದ ಎಫೆಕ್ಟ್ನಿಂದಾಗಿ ಪೂಜಾ ಕೈಂಕರ್ಯಗಳ ಸಮಯ ಬದಲಾವಣೆಯನ್ನು ಮಾಡಲಾಗಿದೆ. ಇನ್ನು ಬೆಂಗಳೂರಲ್ಲಿ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರಂನಲ್ಲಿದೆ, ಅಣ್ಣಮ್ಮ ದೇವಸ್ಥಾನ, ಇನ್ನು ಮಲ್ಲೇಶ್ವರಂನಲ್ಲೇ ಇರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಹಾಗೆ ಗಂಗಾಮಾತೆ ದೇವಸ್ಥಾನ ಇರಬಹುದು, ಸಾಯಿಬಾಬಾ ದೇವಸ್ಥಾನ, ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ, ಇಲ್ಲೆಲ್ಲ ದೇವಸ್ಥಾನದ ಬಾಗಿಲುಗಳು ಬಂದಾಗ್ತವೆ. ಗ್ರಹಣದ ಹಿನ್ನೆಲೆಯಲ್ಲಿ ಬಂದಾಗಿವೆ. ಗ್ರಹಣ ಮೋಕ್ಷದ ನಂತರದಲ್ಲಿ ಮತ್ತೆ ದೇವಸ್ಥಾನದ ಬಾಗಿಲುಗಳು ತೆರೆಯುತ್ತವೆ. ಆಗ ದೇಗುಲವನ್ನು ಶುದ್ಧೀಕರಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ. ವಿಗ್ರಹಗಳನ್ನೆಲ್ಲ ಶುದ್ಧೀಕರಿಸಿದ ಬಳಿಕ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಗೋಚರವಾಗುತ್ತೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಹೇಳುವಂಥ ಮಾತು. ವಿಜ್ಞಾನಿಗಳ ಪಾಲಿಗಂತೂ ಗ್ರಹಣ ಅನ್ನುವಂಥದ್ದು ನಭೋಮಂಡಲದಲ್ಲಿ ಚಂದ್ರಗ್ರಹಣದ, ಕೇತುಗ್ರಸ್ತ ಚಂದ್ರಗ್ರಹಣದ ಒಂದು ಕೌತುಕ ಮನೆ ಮಾಡಿರುತ್ತೆ ವಿಜ್ಞಾನಿಗಳ ಪಾಲಿಗೆ. ಇನ್ನು ಆಧ್ಯಾತ್ಮಿಕವಾಗಿ ನಾವು ನೋಡ್ತಾ ಹೋದರೆ ಕೇತು ಚಂದ್ರನನ್ನು ನುಂಗುತ್ತಾನೆ ಅಥವಾ ಹಿಡಿತಾನೆ ಅನ್ನುವಂಥ ಮಾತಿದೆ. ಇದನ್ನೇ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳೋದುಂಟು. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೂ ಚಂದ್ರಗ್ರಹಣ ಹೇಗೆ ಸಂಭವಿಸುತ್ತದೆ, ಅದು ಕೇತುಗ್ರಸ್ತ ಚಂದ್ರಗ್ರಹಣ ಅನ್ನೋದರ ಕುರಿತಾಗಿ ಆಧ್ಯಾತ್ಮಿಕವಾಗಿ ಹೇಳೋದು ಒಂದು ರೀತಿ. ಚಂದ್ರಗ್ರಹಣ
ಆಕರ್ಷಕ ಖಗೋಳ ವಿದ್ಯಮಾನ ಆಗಿದ್ದು ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತೆ. ವೈಜ್ಞಾನಿಕವಾಗಿ ಈ ಸಮಯದಲ್ಲಿ ಸೂರ್ಯ, ಭೂಮಿ ಮತ್ತು ಚಂದ್ರ ಮೂರೂ ನೇರ ರೇಖೆಯಲ್ಲಿರುತ್ತವೆ. ಆ ಸಂದರ್ಭ ನೋಡಿ, ನೆರಳು ಭೂಮಿಯು ಸೂರ್ಯನ ಬೆಳಕನ್ನು ತಡೆದು ಚಂದ್ರನ ಮೇಲೆ ತನ್ನ ನೆರಳನ್ನು ಬೀರುತ್ತೆ. ಇವತ್ತು ಹುಣ್ಣಿಮೆ ದಿನ ಕೂಡ ಹೌದು. ಹಾಗಾಗಿ ಚಂದ್ರಗ್ರಹಣವು ಯಾವಾಗಲೂ ಹುಣ್ಣಿಮೆಯ ದಿನದಂದೇ ಸಂಭವಿಸುವಂಥದ್ದು ವಿಶೇಷ. ಸಂಪೂರ್ಣ ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿಯ ವಾತಾವರಣವು ಸೂರ್ಯನ ಬೆಳಕನ್ನು ವಕ್ರೀಭವಿಸಿ ಕೆಂಪು ಬಣ್ಣವನ್ನು ಮಾತ್ರ ಚಂದ್ರನತ್ತ ಹಾಯಿಸುತ್ತೆ. ಇದರಿಂದ ಚಂದ್ರನು ಕೆಂಪು ಬಣ್ಣದಲ್ಲಿ ಗೋಚರವಾಗ್ತಾನೆ. ಹಾಗಾಗಿಯೇ ಇದನ್ನು ಬ್ಲಡ್ ಮೂನ್ ಅಂತಲೂ ಕೂಡ ಕರೀತಾರೆ, ಅಥವಾ ಕೇತುಗ್ರಸ್ತ ರಕ್ತವರ್ಣದ ಚಂದ್ರಗ್ರಹಣ ಅಂತ ಕೂಡ ಕರೆಯೋದುಂಟು. ಇಲ್ಲಿ ನಾವು ಗಮನಿಸ್ತಾ ಹೋಗಬಹುದು, ಧಾರ್ಮಿಕವಾಗಿ ಚಂದ್ರಗ್ರಹಣದ ಕುರಿತು ಅನೇಕ ಐತಿಹ್ಯಗಳೂ ಇದೆ. ಪ್ರಮುಖವಾಗಿ ರಾಹುಕೇತುಗಳ ಪುರಾಣ ಕಥೆಗಳು ಕೂಡ ಬರುತ್ತೆ. ಧಾರ್ಮಿಕ ನಂಬಿಕೆಗಳಿವೆ. ಗ್ರಹಣದ ಸಮಯದಲ್ಲಿ ಅದು ಸೂತಕದ ಕಾಲ ಆಗಿರುತ್ತೆ ಅನ್ನುವಂಥ ಕಾರಣಕ್ಕೆ ಅದನ್ನು ಅಶುಭ ಅಥವಾ ಸೂತಕ ಅಂತ ಪರಿಗಣಿಸಲಾಗುತ್ತೆ. ಇದೇ ಕಾರಣಕ್ಕೆ ದೇವಸ್ಥಾನಗಳಲ್ಲಿ ಬಾಗಿಲು ಮುಚ್ಚಲಾಗಿರುತ್ತೆ. ದೇವರ ವಿಗ್ರಹಗಳನ್ನು ಸ್ಪರ್ಶಿಸಬಾರ್ದು ಅನ್ನುವಂಥ ಪ್ರತೀತಿ ಇದೆ. ಆ ಮೋಕ್ಷ ಕಾಲದ ನಂತರದಲ್ಲಿ ಎಲ್ಲ ಶುಚೀಕರಿಸಲಾಗುತ್ತೆ ದೇಗುಲಗಳನ್ನು ಅಥವಾ ವಿಗ್ರಹಗಳನ್ನು. ಆ ನಂತರದಲ್ಲಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತೆ. ಮತ್ತು ಗ್ರಹಣದ ಸಮಯದಲ್ಲಿ ಆಹಾರ ನಿಯಮಗಳು ಕೂಡ ವಾಡಿಕೆ ಇದೆ. ಆಹಾರವನ್ನು ತಿನ್ನಬಾರ್ದು, ಗರ್ಭಿಣಿ ಸ್ತ್ರೀಯರು ಗ್ರಹಣವನ್ನು ನೋಡಬಾರ್ದು, ಮತ್ತು ಗ್ರಹಣದ ಆ ಒಂದು ನೆರಳು ಗರ್ಭಿಣಿ ಹೆಣ್ಣು ಮಕ್ಕಳ ಮೇಲೆ ಅಥವಾ ಬಾಣಂತಿಯರ ಮೇಲೆ ಬೀಳಬಾರ್ದು ಅನ್ನುವಂಥ ಮಾತಿದೆ. ಇನ್ನು ಗ್ರಹಣದ ಸಂದರ್ಭದಲ್ಲಿ ದಾನಕ್ಕೆ ಅತ್ಯಂತ ಮಹತ್ವದ ಒಂದು ಪ್ರಾಶಸ್ತ್ಯವನ್ನು ಕೂಡ ನೀಡಲಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.